ಹಾಂ ಮೇಡಮ್. ಹಾಂ ಶ್ರೀಕಾಂತ್ ಅಲ್ವಾ ಮಾತಾಡ್ತಿರೋದು? ಈಗ ಸದ್ದು ಮಾಡಿದೆ ಮೇಡಮ್, ಯಾರೋ ಸರ್ ಇಟ್ಟಿದ್ರು ಸಾರಿ? ಇವಾಗ. ಹಾಂ ಹೌದು ಹೌದಪ್ಪ, ಅದು ಆನ್ಲೈನ್ ಕಾಲ್ ಇರುತ್ತೆಪ್ಪ, ಓಕೆನಾ? ಹಾಂ. ನೀವು ಆ ನಂಬರ್ ಮಾಡಿದ ತಕ್ಷಣ ಸರ್ ಪಿಕ್ ಮಾಡ್ತಾರೆ. ಸೊ ಶ್ರೀಕಾಂತ್, ಅದೇ ನಿಮಗೆ ನಾನು ಹೇಳಿದ್ನಲ್ಲ ಬೆಂಗಳೂರಿಗೆ ಬರಬೇಕು ಅಂತ ಹೇಳ್ಬಿಟ್ಟು. ಹಾಂ. ಸೊ ಅದೇ ನೀವು ಯಾವಾಗ ಬರ್ತಾ ಇದ್ದೀರಾ ನಮ್ಮ ಆಫೀಸ್ಗೆ? ನೀವು ಯಾವಾಗ ಅಂತೀರ ಅವಾಗ ಮೇಡಮ್. ಅದೇ ನಿಮಗೆ ಸೋಮವಾರ ಬರೋಕ್ಕೆ ಹೇಳಿದ್ನಲ್ವಪ್ಪ, ನೀವು ಓಕೆ ಅಂತ. ಎಲ್ಲಿಂದ ಬರೋದಂತ ಹೇಳಿದ್ದೀರಿ ನೀವು? ನಾವಿಲ್ಲಿ ಹಂಪಿ ಹೊಸಪೇಟೆ ಮೇಡಮ್. ಹೊಸಪೇಟೆ, ಓಕೆಪ್ಪ. ಅದೇ ನೀವು ಸೋಮವಾರ ಬರಬೇಕಾಗತ್ತೆ. ಸೊ ನಾಳೆನೂ ಇರುತ್ತೆ ನಮ್ಮ ಆಫೀಸು. ಓಕೆ. ನಾಳೆ ಬರ್ತೀರಾ ಅಂದರೆ ಬರ್ಬೋದು, ಇಲ್ಲಾಂದ್ರೆ ಸೋಮವಾರ ಬೆಳಿಗ್ಗೆ ಬನ್ನಿ, ತೊಂದರೆ ಇಲ್ಲ, ಹೌದಾ? ಓಕೆನಾ? ಸೊ ಅದಕ್ಕೆ ನಿಮಗೆ ನಾನು ಅಡ್ರೆಸ್ ಎಲ್ಲ ಹೇಳಬೇಕಲ್ವಾ, ಅದಕ್ಕೆ ಕಾಲ್ ಮಾಡಿದೆ. ಅದೇ ನೀವು ಬರ್ತೀರಾ ನೀವು ಸೋಮವಾರ ಬೆಳಗ್ಗೆನೆ? ಹಾಂ ಬರ್ತೀವಿ ಮೇಡಮ್. ಓಕೆ. ಸೊ ಇವಾಗ ಫ್ರೀ ಇದ್ದೀರಾ? ನಾನು ನಮ್ಮ ಅಡ್ರೆಸ್ ಹೇಳ್ತೀನಿ, ಬರ್ಕೊಳ್ತೀರಾ? ಅಡ್ರೆಸ್ ಫ್ರೀ ಇದೀವಿ ಮೇಡಮ್. ಹಾಂ ಬರ್ಕೊಳ್ಳಿ. ಮೆಸೇಜ್ ಹಾಕಿದ್ರೆ ಚೆನ್ನಾಗಿರ್ತಲ್ಲ ಮೇಡಮ್. ಹಾಂ ನಾನು ಕಳಿಸ್ಕೊಡ್ತೀನಿ ನಿಮಗೆ. ಸಾಯಂಕಾಲ ನಾರ್ಮಲ್ ಮೆಸೇಜ್ ಬರುತ್ತೆ ನಮ್ಮ ಕಡೆಯಿಂದ. ನಂಬರ್ ಇದೆ ಅಲ್ವಾ ನಿಮ್ಮ ಹತ್ರ? 1800 ನಂಬರ್ ಇದೆ ತಾನೇ? ನಂಬರ್ ಮೊನ್ನೆ ಯಾರ್ದ ಕೊಟ್ಟಿದ್ರು ಮೇಡಮ್, ಯಾರೋ ಪೊಲೀಸರಿಗೂ ಆಯ್ತು. ಏನು? ಯಾರ್ದೋ ಪೊಲೀಸರಿಗೂ ಹೋಗಿತ್ತು ಮೇಡಮ್, ಅವ್ರು ಯಾರು ಪೊಲೀಸ್ ಅಂತ ಮಾತಾಡಿದ್ರು. ಇಲ್ಲ ಇಲ್ಲ, ಇವಾಗ ಹೆಂಗೆ ಕಾಲ್ ಮಾಡಿದ್ರಿ ನೀವು? ಇವಾಗ ನೀವೇ ಮಾಡಿದ್ರಲ್ಲ ಮೇಡಮ್. ಇಲ್ಲ, ನಾನು ನಂಬರ್ ಕೊಡ್ತೀನಿ, ಫಸ್ಟ್ ನಂಬರ್ ಬರ್ಕೊಳ್ಳಿ ನೀವು, ಹೇಳ್ತೀನಿ. ಒಂದು ಸೆಕೆಂಡ್ ಮೇಡಮ್. ಹಾಂ. ಲ್ಯಾಪ್ಟಾಪ್ ಎಲ್ಲ ಐತಮ್ಮ. ಹಾಂ ಹೇಳಿ ಮೇಡಮ್. 1800 ಓಕೆ 258 ಓಕೆ 7332 7332. ಅನ್ನೊಂದು ನಂಬರ್ ಇದೆಯಾ ನೋಡಿ? ಹಾಂ ಓಕೆ ಮೇಡಮ್, ಐತೆ. ಹಾಂ, ಆ ನಂಬರ್ಗೆ ಕಾಲ್ ಮಾಡಿ. ರಿಂಗ್ ಆದಮೇಲೆ 2 ಒತ್ತಿದ್ರೆ ಕನೆಕ್ಟ್ ಆಗುತ್ತೆ, ಮಾತಾಡ್ಬೋದು ನನ್ನ ಹತ್ರ, ಓಕೆನಾ? ಸೊ ಇವಾಗ ನೀವು ಬರೋದು ಹೇಗೆ? ಶೋರ್ ಅಲ್ವಾ ಬರೋದು ನೀವು ಮಂಡೇ? ಆಮೇಲೆ ನೀವು ಬಂದಿಲ್ಲ ಅಂದರೆ ತಿರ್ಗಾ ನಾವು ರೀಶೆಡ್ಯೂಲ್ ಮಾಡೋಕ್ಕಾಗಲ್ಲ ಅಪಾಯಿಂಟ್ಮೆಂಟು. ಹೌದೌದು ಮೇಡಮ್, ಕರೆಕ್ಟ್ ಹೌದು. ಓಕೆ. ಸೊ ಮಂಡೇ ಶೋರ್ ಬರೋಕ್ಕಾಗುತ್ತೆ ತಾನೇ ನಿಮ್ಮ ಕೈಯಿಂದ? ಇವತ್ತು ನೈಟ್ ಅಂದ್ರೆ ನೈಟ್ ಬರ್ತೀವಿ ಮೇಡಮ್. ಅದೇ ನಾಳೆನೂ ಇರುತ್ತೆ, ನಾಳಿದ್ದು ಇರುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ನೀವು ನಾಳೆ ಬರ್ತೀರಾ ಅಂದರೆ ಬೆಳಿಗ್ಗೆ ಬರ್ಬೋದು, ಇಲ್ಲ ಅಂದರೆ ಮಂಡೇ ಅಂದರೆ ನೀವು ಮಂಡೇ ಮಾರ್ನಿಂಗೇ ಬರಬೇಕಾಗುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಸೊ ಯಾವಾಗ ಬರ್ತೀರಾ? ನಾಳೆ ಬರ್ತೀರಾ, ಸೋಮವಾರ ಬರ್ತೀರಾ? ಇವತ್ತು ನೈಟ್ ಇರೋದು, ನಾಳೆ ಬೆಳಗ್ಗೆ ಅಲ್ಲಿ ಇರ್ತೀನಿ ಮೇಡಮ್. ಹಾಂ ಸರಿ, ನಾಳೆನೇ ಬರ್ತೀರಾ? ಓಕೆ. ಸರಿ. ಸೊ ಅಡ್ರೆಸ್ ತಗೊಳ್ಳಿಪ್ಪ. ನೀವು ಬರೋದು ಹೆಂಗೆ, ಬಸ್ಸಾ ಟ್ರೈನಾ? ಟ್ರೈನ್ ಮೇಡಮ್, ಟ್ರೈನ್. ಬಸ್ಸಿಗೆ ಟ್ರೈನ್ ನಿಮಗೆ ಮೆಜೆಸ್ಟಿಕ್ ಅಲ್ವಾ ಸ್ಟಾಪ್ ಆಗೋದು ಟ್ರೈನು? ಹೌದು ಹೌದು ಮೇಡಮ್. ಹಾಂ, ಮೆಜೆಸ್ಟಿಕ್ಕಿಂದ ಹೆಂಗೆ ಬರ್ಬೇಕಂತ ಹೇಳ್ತೀನಿ, ಬರ್ಕೊಳ್ಳಿ. ಮೆಜೆಸ್ಟಿಕ್ಕಿಂದ ನಿಮಗೆ BMTC ಬಸ್ ಸ್ಟಾಪ್ ಇರುತ್ತಲ್ವಾ ಶ್ರೀಕಾಂತ್? BMTC ಬಸ್ ಭಾಳ ಇದೆ ಮೇಡಮ್. ಹಾಂ, ಅದರಲ್ಲಿ ನೀವು ಬರಬೇಕಾಗಿರೋದು ಬಸ್ ಸ್ಟಾಪಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 14A ಬರ್ಕೊಳ್ಳಿ. 14 ಪ್ಲ್ಯಾಟ್ಫಾರ್ಮ್ ನಂಬರ್ A 14Aಗೆ ಬಂದರೆ ನಿಮಗೆ ಅಲ್ಲಿ ಕೋರಮಂಗಲ ಬಸ್ಸಸ್ ತುಂಬ ಇರುತ್ತೆ, ಸರಿನಾ? ನೀವು ತಗೋಬೇಕಾಗಿರೋ ಟಿಕೆಟು ಕೋರಮಂಗಲ ಮುನೇಶ್ವರ ದೇವಸ್ಥಾನ. ಕೋರಮಂಗಲ. ಹಾಂ, ಕೋರಮಂಗಲ ಮುನೇಶ್ವರ ದೇವಸ್ಥಾನ ಅಂತ ಹೇಳಬೇಕು, ಯಾಕಂದರೆ ಕೋರಮಂಗಲ ಅಂದರೆ ತುಂಬ ಇದೆ, ಬೇರೆ ಕಡೆ ಬಿಟ್ಬಿಡ್ತಾರೆ. ಕೋರಮಂಗಲ ಮುನೇಶ್ವರ ದೇವಸ್ಥಾನ, ಇಲ್ಲಾಂದರೆ ಕೋರಮಂಗಲ ಕ್ರೈಸ್ಟ್ ಕಾಲೇಜು, CHRIST ಕ್ರೈಸ್ಟ್ ಕಾಲೇಜ್ ಅಂತ ಹೇಳಬೇಕು. ಅಯ್ಯೋ ತಡಿ ಮೇಡಮ್, ಬರ್ಕೊಳ್ಳಿ. ಆಗಿಲ್ಲ, ಕಾಲೇಜ್ ಹೋಗ್ಬೇಕಾದ್ರೆ ಬಿಟ್ಟು. ಮೇಡಮ್ ಅವ್ರೆ ಫಸ್ಟಿಂದ ಹೇಳ್ರಿ. ಓಕೆ. ಸೊ ನಂಬರ್ ಬರ್ಕೊಂಡಿದ್ದೀರಾ ಅಲ್ವಾ? ನಂಬರ್ ಐತೆ ಮೇಡಮ್, ಫೋನೇ ಐತೆ ಅಂತ ಬರ್ಕೊಂಡು. ಓಕೆ. ಇವಾಗ ನೀವು ಬರಬೇಕಾಗಿರೋದು BMTC ಬಸ್ ಸ್ಟಾಪ್ ಇದೆ ಅಲ್ವಾ ಮೆಜೆಸ್ಟಿಕಲ್ಲಿ? ಹಾಂ ಹಾಂ. BMTC ಬಸ್ ಮೇಡಮ್, ಓಕೆ. ಹಾಂ, ಅದರಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರು 14Aಗೆ ಬರಬೇಕು. ಅಂಕಲ 14A ಅಂತ ಇರುತ್ತೆ, ಪ್ಲ್ಯಾಟ್ಫಾರ್ಮ್ ನಂಬರ್ 14A. ಹಾಂ ಓಕೆ ಮೇಡಮ್. ಅಲ್ಲಿ ನೀವು ಬಸ್ ತಗೋಬೇಕಾಗಿರೋದು ಕೋರಮಂಗಲ ಮುನೇಶ್ವರ ಟೆಂಪಲ್, ಕೋರಮಂಗಲ ಮುನೇಶ್ವರ ದೇವಸ್ಥಾನ. ಹಾಂ,
ಕೋರಮಂಗಲ ಮುನೇಶ್ವರ ಟೆಂಪಲ್, ಮುನೇಶ್ವರ ದೇವಸ್ಥಾನ ಅಂತ ಹಾಕೊಳ್ಳಿ. ಸ್ಟಾಪ್ ಹೆಸರು ಕೋರಮಂಗಲ ಮುನೇಶ್ವರ ಟೆಂಪಲು, ಮುನೇಶ್ವರ ಟೆಂಪಲ್. ಹಾಂ ಓಕೆ ಮೇಡಮ್. ಕೋರಮಂಗಲ ಟೆಂಪಲ್. ಮುನೇಶ್ವರ ನೀವು ಬಸ್ ಹತ್ತುವಾಗ ಕೋರಮಂಗಲ ಮುನೇಶ್ವರ ಟೆಂಪಲ್ ಹೋಗುತ್ತಾ ಕೇಳಬೇಕು. ಇಲ್ಲ ಅಂದರೆ ಕೋರಮಂಗಲ ಕ್ರೈಸ್ಟ್ CHRIST ಕ್ರೈಸ್ಟ್ ಕಾಲೇಜ್ ಹೋಗುತ್ತಾ ಅಂತ ಕೇಳಬೇಕು ನೀವು. ಕ್ರಾಸ್ ಕೋರಮಂಗಲ ಕ್ರೈಸ್ಟ್ CHRIST ಕ್ರೈಸ್ಟ್ ಕಾಲೇಜ್. ಯಾವ್ದು ಮೇಡಮ್, ಯಾವ ಕಾಲೇಜ್? ಕ್ರೈಸ್ಟ್ ಅಪ್ಪ, CHRIST ಕ್ರೈಸ್ಟ್ ಕಾಲೇಜ್. ಹೌದೌದು, ಕೋರಮಂಗಲ. ಇಲ್ಲಾಂದ್ರೆ ನೀವು ಕೋರಮಂಗಲ ಮುನೇಶ್ವರ ದೇವಸ್ಥಾನ ಅಂತಾನೆ ಹೇಳಿ, ಎಕ್ಸಾಕ್ಟ್ ಆಗಿ ನಮ್ಮ ಆಫೀಸ್ ಹತ್ರ ಬಿಡ್ತಾರೆ. ಅಂದ್ರೆ ಕೋರಮಂಗಲ ಕ್ರೈಸ್ಟ್ ಕಾಲೇಜ್ ಅಂದ್ರೆ ಎಕ್ಸಾಕ್ಟ್ ಆಗಿ ಬಿಡ್ತಾರೆ. ಸೊ ಬೆಳಗ್ಗೆ ಇರುತ್ತೆ ಇದು ಸ್ಲಾಟ್ ನಿಮಗೆ. ಬೆಳಗ್ಗೆ 10:30 11:30 ಎಕ್ಸಾಕ್ಟ್ಲಿ 11:30ಗೆಲ್ಲ ನೀವು ಬರಬೇಕು. 11:30ಗೆ ರೀಚ್ ಆದರೆ 11:30ಗೆ ಸ್ಟಾರ್ಟ್ ಆಗುತ್ತೆ. ಅದೇ ನಿಮಗೆ ಒಂದು 12:30 1 ಗಂಟೆ ಒಳಗಡೆ ಕಂಪ್ಲೀಟ್ ಆಗುತ್ತೆ. ನೀವು ತಿರ್ಗಾ ರಿಟರ್ನ್ ಹೋಗ್ಬೋದು. ಸರಿನಾ? ಸೊ ನೀವು ಬರುವಾಗ ನಿಮ್ದು ಆಧಾರ್ ಕಾರ್ಡ್ ನಿಮ್ಮ ಫೋನಲ್ಲಿ ತಗೊಬನ್ನಿ. 12th ಮಾರ್ಕ್ ಶೀಟ್ ಇದೆಯಾ ನಿಮ್ಮ ಹತ್ರ? PU's ಸೆಕೆಂಡ್ PUC ಇದು? ಎರಡು ಇದೆ ಮೇಡಮ್, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡು. ಸೆಕೆಂಡ್ ಇಯರ್ದಲ್ಲ ಮಾತ್ರ ತಗೊಬನ್ನಿ, ಫಸ್ಟ್ ಇಯರ್ದು ಬೇಡ. ಸೆಕೆಂಡ್ ಇಯರ್ದು ನೀವು ಫೋನಲ್ಲಿ ಫೋಟೋ ತಗೊಳ್ಳಿ, ಇಲ್ಲಾಂದ್ರೆ ಒಂದು ಜೆರಾಕ್ಸ್ ಒರಿಜಿನಲ್ ಇರೋ ತಗೊಬರ್ಬೇಡಿ. ಓಕೆನಾ? ನಿಮ್ಮ ಫೋನಲ್ಲಿ ಒಂದು ಫೋಟೋ ತಗೊಳ್ಳಿ, ಜೆರಾಕ್ಸ್ ತಗೊಳ್ಳಿ. ಒಂದು ಸೆಕೆಂಡ್ ಇಯರ್ದು ಒಂದು ಜೆರಾಕ್ಸು ಮತ್ತೆ ನಿಮ್ದು ಆಧಾರ್ ಕಾರ್ಡ್ ಎರಡನ್ನೂ ನಿಮ್ದು ಒಂದೊಂದು ಜೆರಾಕ್ಸ್ ತಗೊಬಂದು ಅಟೆಂಡ್ ಮಾಡ್ಕೊಳ್ಳಿ. ಸರಿನಾ? ಓಕೆ ನಾನು ಒಂದ್ಸತಿ ನಿಮಗೆ ಸಾಯಂಕಾಲ ಒಂದು 6:30 7 ಗಂಟೆಗೆ ನಾರ್ಮಲ್ ಮೆಸೇಜ್ ಕಳಿಸ್ಕೊಡ್ತೀನಿ. ವಾಟ್ಸಪ್? ಓಕೆ. ಸೊ ಇಲ್ಲ ನಾರ್ಮಲ್ ಮೆಸೇಜ್, ನಮಗೆ ವಾಟ್ಸಪ್ ಆಕ್ಸೆಸ್ ಇರಲ್ಲ. ನಾರ್ಮಲ್ ಮೆಸೇಜ್ ಬರುತ್ತೆ, ಟೆಕ್ಸ್ಟ್ SMS ಬರುತ್ತೆ ನಿಮಗೆ. ಅಡ್ರೆಸ್ ಕಳಿಸ್ಕೊಡ್ತೀನಿ, ಅಪಾಯಿಂಟ್ಮೆಂಟ್ ನಂಬರ್ ಎಲ್ಲ ಕಳಿಸ್ತೀನಿ. ಅದೇ ನೀವು ಬರೋದಿದೆ ನಾಳೆನೇ ಬರ್ತೀರಾ ಹೇಗೆ? ನಾಳೆ ಬೆಳಗ್ಗೆನೇ ಬರ್ತೀರಾ ಇಲ್ಲ ನಾಳೆ ಬೆಳಗ್ಗೆ ಬರ್ತೀರಾ? ನಾಳೆ ಎಕ್ಸಾಕ್ಟ್ ಅಲ್ಲಿ ಇರ್ತೀನಿ. ಸರಿ, ಓಕೆ. ನೀವು ಎಷ್ಟೊತ್ತಿಗೆ ಹತ್ತೋದು ಟ್ರೈನು? ಈವ್ನಿಂಗು ಎಷ್ಟೊತ್ತಿಗೆ ಹತ್ತೀರಾ? 9:30 9 o'clock ಆ ಥರ ಇರುತ್ತೆ ಟ್ರೈನ್. ನೈಟಾ? ಓಕೆ ಸರಿ ಆಯಿತು. 7 ಗಂಟೆಗೆ ನಾನು ಕನ್ಫರ್ಮೇಷನ್ ಕಾಲ್ ಮಾಡ್ತೀನಿ, ಪಿಕ್ ಮಾಡಿ. 7 ಗಂಟೆವರೆಗೂ ನಾನು ಇರ್ತೀನಿ. ಸೊ ಬಿಡಿ. ಸೊ ಬೆಳಗ್ಗೆ ಬಂದು ಅಟೆಂಡ್ ಮಾಡ್ಕೊಂಡು ನೀವು ರಿಟರ್ನ್ ಹೋಗ್ಬಿಡ್ಬೋದು ತಿರ್ಗಾ. ಸರಿನಾ? ಓಕೆ ಮೇಡಮ್. ಓಕೆ. ಏನಾದರೂ ಡೌಟ್ ಈ ನಂಬರ್ ಕೊಟ್ಟನಲ್ಲ ಇವಾಗ, ಆ ನಂಬರ್ ಒಂದ್ಸತಿ ಕನ್ಫರ್ಮ್ ಮಾಡಿ ಶ್ರೀಕಾಂತ್. ಅದು ನಿಮಗೆ ಬರುತ್ತೆ ಮೇಡಮ್ ಫೋನು? ಹಾಂ, ಒಂದ್ಸತಿ ನಂಬರ್ ಹೇಳಿ, ನಾನು ಕರೆಕ್ಟ್ ಇದೆಯಾ ನೋಡ್ಕೋತೀನಿ. ನನಗೆ ಬರುತ್ತೆ, ಕನೆಕ್ಟ್ ಆಗುತ್ತೆ ಅದು. 1800 ಓಕೆ 25 ಓಕೆ 87 ಹೌದು 332 ಮೇಡಮ್. ಎಸ್, ಕರೆಕ್ಟ್ ಇದೆಯಪ್ಪ. ಸೊ ಈ ನಂಬರ್ಗೆ ಕಾಲ್ ಮಾಡಿ, ರಿಂಗ್ ಆದಮೇಲೆ 2 ಒತ್ತಿ ಕನೆಕ್ಟ್ ಆಗುತ್ತೆ. ನಾನು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಇರ್ತೀನಿ. ಆಮೇಲೆ ಕನೆಕ್ಟ್ ಆಗಲ್ಲ ಆ ನಂಬರ್. 7 ಗಂಟೆವರೆಗೂ ಮಾಡ್ಬೋದು. ಬೆಳಗ್ಗೆ ನೀವು ಬಂದಿದ್ದ ತಕ್ಷಣ ಬೆಳಗ್ಗೆ 10 ಗಂಟೆಗೆಲ್ಲ ನಾನು ಕಾಲ್ ಮಾಡಿ, ನಾನು ಆಫೀಸಲ್ಲಿ ಇರ್ತೀನಿ, ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಸರಿನಾ? ಓಕೆ ಶ್ರೀಕಾಂತ್, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಟುಮಾರೋ. ಸೊ ಆನ್ ಟೈಮ್ ರೀಚ್ ಆಗಿ ನಾಳೆ ಒಂದು 11:30 ವರ್ಷದಲ್ಲಿ ಬಂದರೆ ಬೇಗ ನೀವು ಮುಗಿಸ್ಕೊಂಡು ಹೋಗ್ಬೋದು. ಸರಿನಾ? ಓಕೆ ಫೈನ್, ಥ್ಯಾಂಕ್ ಯು ಮೇಡಮ್. ಒಂದು ನಿಮಿಷ ಮೇಡಮ್. ಹಾಂ ಹೇಳಿ. ಸಾರಿ ಮೇಡಮ್. ಕಾಲ್ ಡಿಸ್ಕನೆಕ್ಟ್ ಮಾಡ್ಬೋದಲ್ವಾ? ಇದು ನಮ್ಮ ಅಮ್ಮರು ಇಲ್ಲೇ ಕುಂತಿದ್ರು ಮೇಡಮ್, ಅವ್ರು ಅದರ್ಕೊಂಡು ಓಡೋಗ್ತಾರೆ. ಮಾತಾಡ್ತೀನಿ ಅಂದಿದ್ರು. ಏನು ಮಾತಾಡ್ಬೇಕಾದ್ರೆ ಕೊಡಿ, ನಾನು ಮಾತಾಡ್ತೀನಿ. ದಾರಿ ಅಲ್ಲ ಮೇಡಮ್, ಮಗನ ಕಳಿಸ್ತಾರೆ ಅದಕ್ಕೆ ಅದರ್ಕೊಂಡು. ಓಕೆ. ಸೊ ಅದೇ ಕೇಳಿ, ಇನ್ ಕೇಸ್ ಅವ್ರು ಏನಾದರೂ ಮಾತಾಡ್ಬೇಕಾದ್ರೆ ಕೊಡಿ, ನಂಬರ್ ಎಲ್ಲ ಕೊಡ್ತಾರೆ. ನೀವು ಡಿಸ್ಕಸ್ ಮಾಡಿ, ನೀವು ಯಾವಾಗಿಂದ ಜಾಯಿನ್ ಆಗಬೇಕು ಅದೆಲ್ಲ ಹೇಳ್ತಾರೆ ಶ್ರೀಕಾಂತ್. ಸರಿನಾ? ನಾನು ಇಲ್ಲೇ ಇರ್ತೀನಿ. ನಿಮಗೆ ಡೌಟ್ ಇದ್ರೆ ಕಾಲ್ ಮಾಡಿ, ನಾನು ಅವೈಲೇಬಲ್ ಇರ್ತೀನಿ. 7 ಗಂಟೆವರೆಗೂ ನೀವು ಮಾತಾಡ್ಬೋದು. ಹಲೋ ಮೇಡಮ್, ನಿಮ್ಮ ಹೆಸರು ಕೇಳಿಲ್ಲ ಮೇಡಮ್. ನನ್ನ ನೇಮ್ ಬಂದು ರಬೇಕಾ ಅಂತಪ್ಪ. ರಬೇಕಾ, ಓಕೆ ಮೇಡಮ್. ಎಸ್, ಬೆಂಗಳೂರು. ಕ್ಲಿಯರಾಗಿ ಕೇಳಿಸ್ಕೊ, ಯಾರೇ ಕಾಲ್ ಮಾಡಿದ್ರು ರಬೇಕಾ ಮೇಡಮ್ ಮಾತಾಡಿದ್ದಾರೆ, ಬೆಂಗಳೂರು ಕೋರಮಂಗಲ ಆಫೀಸಿಂದ ನಂಬರ್ ಇದೆ ಅಂತ. ನಿಮಗೆ ನಾನು ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಮಾಡಿ, ನಾನೇ ನಿಮಗೆ ಗೈಡ್ ಮಾಡಿ. ಅದು ಬಿಟ್ಟರೆ ಬೇರೆ ಯಾವ ನಂಬರು ನಮ್ಮ ಹತ್ರ ಇಲ್ಲ. ಅದು ನಮ್ಮ ಆಫೀಸ್ಗೆ 1800 ಅದು ನಮ್ಮ ನಂಬರೇನೆ. ನೀವು ನನ್ನ ಹತ್ರನೇ ಮಾತಾಡಿ. ಬಂದು ರಬೇಕಾ ಅಂತೇಳಿ, ಯಾರೇ ಕೇಳಿದ್ರು ರಬೇಕಾ ಮೇಡಮ್ ಮಾತಾಡಿದ್ದಾರೆ, ಅವರೇ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿ. ಸರಿನಾ? ನೀವೇನು ವರಿ ಮಾಡ್ಕೊಬೇಡಿ, ಬಟ್ ಬರುವಾಗ ಹುಷಾರಾಗಿ ಬನ್ನಿ ಫಸ್ಟ್. ಸರಿನಾ? ಇದು ನಿಮ್ದೇ ತಾನೇ ನಂಬರು? ಜಿರಾಕ್ಸ್ ಶಾಪ್ಗಳು ಕರೆಂಟ್ ಎಲ್ಲ ಇಲ್ಲ ಮೇಡಮ್. ಫೋಟೋ ಇದ್ರೆ ನಡೀತಲ್ಲ? ಫೋಟೋ ಅದೇ ಫೋಟೋ ತಗೊಳ್ಳಿ, ಕ್ಲಿಯರ್ ಆಗಿ ತಗೊಬನ್ನಿ ಫೋಟೋ ಕಾಪಿ. ಇವಾಗ ನೋಡಿ, ನಿಮ್ದು ಸೆಕೆಂಡ್ PDF ತರ ತಗೊಬನ್ನಿ. ಇಲ್ಲಾಂದ್ರೆ ಒಂದು ಕ್ಲಿಯರ್ ಆಗಿ ಒಂದು ಫೋಟೋ ತಗೊಳ್ಳಿ. ಜೆರಾಕ್ಸ್ ಬೇಡ ಬಿಡಿ, ಫೋನಲ್ಲಿ ಫೋಟೋ ತಗೊಬನ್ನಿ ಸಾಕು. ಸರಿನಾ? ಇದೆ ಮೇಡಮ್. ಸರಿ.
ಹಾಂ ಓಕೆ ಇದ್ರೆ ಸಾಕು, ಅಷ್ಟೇ ಸಾಕು. ಅವ್ರು ಕೇಳೋದಿಲ್ಲ, ಇನ್ ಕೇಸ್ ಕೇಳಿದ್ರೆ ತೋರಿಸಿ, ಬಟ್ ಆಧಾರ್ ಕಾರ್ಡ್ ಮ್ಯಾಂಡೇಟ್ರಿ. ಆಧಾರ್ ಕಾರ್ಡ್ ಬೇಕೇ ಬೇಕು, ಯಾಕಂದರೆ ನಿಮ್ಮ ಪ್ರೂಫಿಗೆ ಶ್ರೀಕಾಂತ್ ನೀವೇ ಬಂದಿರೋದಂತ ಪ್ರೂಫಿಗೆ ಆಧಾರ್ ಕಾರ್ಡ್ ಬೇಕೇ ಬೇಕು. ಎಜುಕೇಷನ್ ಡಾಕ್ಯುಮೆಂಟ್ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಆಮೇಲೆ ಕೂಡ ಕೊಡ್ಬೋದು, ತೊಂದರೆ ಇಲ್ಲಪ್ಪ. ಸರಿನಾ? ಆಯ್ತು ಮೇಡಮ್, ಆಯ್ತು. ಓಕೆ ಓಕೆ ಶ್ರೀಕಾಂತ್, ಆಲ್ ದ ಬೆಸ್ಟ್ ಫಾರ್ ಟುಮಾರೋ. ಸೊ ಏನಾದರೂ ಇದ್ದರೆ 6:30 ಒಳಗಡೆ ಮಾಡಿ, ನಾಳೆ ಬೆಳಗ್ಗೆ ಆನ್ ಟೈಮ್ ರೀಚ್ ಆಗಿ ಆಫೀಸ್. ಸರಿನಾ? ನೈಟ್ ಬರತ್ತೀವಿ ಮೇಡಮ್. ಓಕೆ 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 ಓಕೆಪ್ಪ, ಬಾಯ್, ಥ್ಯಾಂಕ್ ಯು.